ಅಕ್ಷರವನ್ನು ಸೊನ್ನೆಯಿಂದ ಯಾವ ರೀತಿ ಬರೀಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ಈಗ ಈ ವಿಡಿಯೋದಲ್ಲಿ ಬಾತುಕೋಳಿ ಅಕ್ಷರಗಳಂತ ಕೆಲವೊಂದಿಷ್ಟು ಅಕ್ಷರಗಳನ್ನು ಕರಿತೀವಿ. ಆ ಅಕ್ಷರಗಳು ಯಾವುವು ಮತ್ತು ಯಾವ ರೀತಿ ಬರೀಬಹುದು ಅನ್ನೋದನ್ನು ನಾನು ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಓ. ಈ ಓ ಏನಿದೆಯಲ್ಲ, ಇದನ್ನು ನಾವು ಬಾತುಕೋಳಿ ಅಕ್ಷರಗಳು ಅಂತ ಕರಿತೀವಿ. ನೋಡ್ರಿ, ಇದು ಬಾತುಕೋಳಿದ ಕತ್ತು ಯಾವ ಥರ ಇರುತ್ತೆ ಆ ಥರನೇ ಇರೋದ್ರಿಂದ ಇದನ್ನು ಬಾತುಕೋಳಿ ಅಕ್ಷರಗಳು ಅಂತ ಕರಿತಾ ಇದ್ದೀವಿ. ಈ ಓ ಅನ್ನು ಚೆನ್ನಾಗಿ ನಾವು ಬರೆಯೋದನ್ನು ಕಲಿತ್ರೆ ಸಾಕು. ಈ ಓದಿಂದಲೇ ಇನ್ನೂ ಒಂದಿಷ್ಟು ಅಕ್ಷರಗಳನ್ನು ನಾವು ಬರೆಯೋದನ್ನು ಕಲಿಬೋದು. ಇದು ಓ ಸ್ವರಗಳಲ್ಲಿನ ಒಂದು ಅಕ್ಷರ, ಅಂದರೆ ಇದು ಹ್ರಸ್ವ ಸ್ವರ ಆಗಿರುತ್ತೆ. ಏನಿದು ಹ್ರಸ್ವ ಸ್ವರ ಓ. ಈ ಓ ಅನ್ನು ಬರೆಯೋದನ್ನು ಕಲಿತ್ರೆ ನಾವು ಇನ್ನೊಂದು ಓ, ಅಂದರೆ ಸೇಮ್ ಇದೇ ಥರನೇ ಓನೇ ಬರೀಬೇಕು. ಈ ಓನೇ ಬರೀಬೇಕು ಮತ್ತು ಮೇಲೆ ಈ ಥರ ಕೊಟ್ಟರೆ ಇದು ಓ. ಇದು ದೀರ್ಘ ಸ್ವರ ಆಗಿರುತ್ತದೆ. ಇದು ಒಂದು ಓ, ಇದು ಒಂದು ಓ. ಮತ್ತು ಇನ್ನೊಂದು ಅಕ್ಷರವನ್ನು ಬರೆಯೋದನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ಓನೇ ಬರೀಬೇಕು. ಮೇಲೆ ಈ ಥರ ಇಳಿ, ತಲೆಕಟ್ಟಿನ ಇಳಿಯನ್ನು ಕೊಟ್ಟರೆ ಇದು ಏನಾಗುತ್ತೆ ಔ ಆಗಿರುತ್ತೆ. ಇನ್ನೊಂದು ಓ ಅಕ್ಷರವನ್ನೇ ಬರೆದು ಇನ್ನೊಂದು ಅಕ್ಷರವನ್ನು ಯಾವ ರೀತಿ ಬರೀಬಹುದು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ಓ ಓ, ಇದಕ್ಕೆ ಈ ಥರ ಒಳಗಡೆಯಿಂದ ಸಣ್ಣದಾಗಿ ಕೊಂಬನ್ನು ಕೊಟ್ಟರೆ ಏನಾಗುತ್ತೆ ಇದು ಝ. ಇದು ಈ ಮೂರು ಅಕ್ಷರಗಳ ಸ್ವರಗಳಾದರೆ ಇದು ಜ ಅನ್ನೋ ಅಕ್ಷರ ವ್ಯಂಜನಾಕ್ಷರ ಆಗಿರುತ್ತೆ. ಇದೂ ಸಹ ಓ ಅನ್ನೋ ಅಕ್ಷರವನ್ನು ಬರದೆ ನಾವು ಮುಂದುವರಿಸ್ಬೇಕಾಗುತ್ತೆ. ಈ ಅಕ್ಷರವನ್ನು ಬರೆದ್ರೆ ಈಗ ಇನ್ನೊಂದು ಅಕ್ಷರವನ್ನು ಬರೆಯೋದನ್ನು ನಾನು ತೋರಿಸ್ತೇನೆ. ಮತ್ತೆ ಅಕ್ಷರನೇ ಬರೀಬೇಕು. ಓ, ಅಲ್ಲಿ ಕೊಂಬನ್ನು ಕೊಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ಉಲ್ಟಾ ಈ ಥರ ಬರೆದು ಒಳಗಡೆ ಒಂದು ಚುಕ್ಕೆ ಇಟ್ಟರೆ ನ್ಯ. ಇದು ಏನು ಅಕ್ಷರ ನ್ಯ. ವ್ಯಂಜನಾಕ್ಷರಗಳಲ್ಲಿನ ಅನುನಾಸಿಕಗಳಲ್ಲಿನ ಮೊದಲನೇ ಅಕ್ಷರ ನ್ಯ ಆಗಿರುತ್ತೆ. ಅಂದರೆ ವ್ಯಂಜನಾಕ್ಷರಗಳಲ್ಲಿ 3 ವಿಧಗಳಂತ ನಾನು ಮೊದಲನೇ ಹೇಳಿದ್ದೀನಲ್ಲ, ಅದರಲ್ಲಿ ಅನುನಾಸಿಕಗಳಲ್ಲಿನ ಮೊದಲನೇ ಅಕ್ಷರ ನ್ಯ. ಮತ್ತು ಇನ್ನೊಂದು ಅಕ್ಷರ ಯಾವ ಥರ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓ ಓ ಬರೀಬೇಕು. ಈ ಸಣ್ಣದಾಗಿ ಬರೀಬೇಕು. ಇಲ್ಲಿ ಅರ್ಧ ತಲೆಕಟ್ಟನ್ನು ಕೊಟ್ಟು ಮತ್ತು ಇಲ್ಲಿ ದೊಡ್ಡ ತಲೆಕಟ್ಟು ಕೊಟ್ಟರೆ ಇದು ಚ. ಏನಿದು ಇದು ಕೂಡ ಒಂದು ವ್ಯಂಜನಾಕ್ಷರ ಚ. ಈಗ ಮತ್ತೆ ಇನ್ನೊಂದು ಅಕ್ಷರವನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓದಿಂದಲೇ ಬರೀತಕ್ಕಂಥ ಅಕ್ಷರ. ಮತ್ತು ಓನೇ ಬರೀಬೇಕು. ಅಂದರೆ ಇಲ್ಲಿ ಕೆಳಗಡೆ ಸ್ವಲ್ಪ ಇರ್ತಲ್ಲ, ಅದನ್ನು ಸ್ವಲ್ಪ ಮುಂದುವರಿಸಿ ಮೇಲೆ ತಗೊಂಡು ಹೋದರೆ ಇದು ಭ. ಏನಿದು ಬ. ವ್ಯಂಜನಗಳಲ್ಲಿನ ಅಲ್ಪ ಪ್ರಾಣ ಇದಾಗಿರುತ್ತೆ. ಅಲ್ಪ ಪ್ರಾಣ ಬ ಅನ್ನೋ ಅಕ್ಷರ. ಇನ್ನೊಂದು ಅಕ್ಷರ ಓದಿನಲ್ಲೇ ಬರೆಯೋದು ಸೇಮ್. ಬ ತಲೆಕಟ್ಟು ಮತ್ತು ಇದಕ್ಕೆ ಹೊಟ್ಟೆನ ಸೇರಿದರೆ ಭ. ಇದು ವ್ಯಂಜನಾಕ್ಷರಗಳಲ್ಲಿನ ಅಲ್ಪ ಪ್ರಾಣಾಕ್ಷರ ಬ ಇದಾಗಿರುತ್ತೆ. ಇದು ಮಹಾಪ್ರಾಣಾಕ್ಷರ ಇದಾಗಿರುತ್ತೆ. ಇದೂ ಭನೇ, ಇದು ಭ. ಬ ಭ. ಈ ಎಲ್ಲ ಅಕ್ಷರಗಳನ್ನು ನಾವು ಬಾತುಕೋಳಿ ಅಕ್ಷರಗಳು ಅಂತ ಕರಿತೀವಿ. ಏನು, ಈ ಒಂದು ಓ ಅನ್ನೋ ಅಕ್ಷರವನ್ನು ನಾವು ಕಲಿತ್ರೆ ಇದರಿಂದ ಒಟ್ಟಾರೆಯಾಗಿ 1 2 3 4 5 6 7 8 ಈ ಥರನಾದ 8 ಅಕ್ಷರಗಳನ್ನು ನಾವು ಬರೆಯೋದನ್ನು ಕಲಿಯಬಹುದು. ನೋಡಿ ಎಷ್ಟು ಈಸಿಯಾಗಿದೆ. ಓ ಅನ್ನೋ ಅಕ್ಷರದಿಂದ ಈ ಎಲ್ಲ ಅಕ್ಷರಗಳು 0ಯಿಂದ 12 ಅಕ್ಷರಗಳನ್ನು ಕಲಿತೀವಿ. ಈ ಬಾತುಕೋಳಿ ಅಕ್ಷರ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಈ ಓ ಅನ್ನೋ ಅಕ್ಷರದಿಂದ 8 ಅಕ್ಷರಗಳನ್ನು ಕಲಿತೀವಿ. ಟೋಟಲ್ 20 ಅಕ್ಷರಗಳನ್ನು ನಾವು ಇಲ್ಲಿ ಕಲಿತಂತ ಆಗುತ್ತೆ. ಧನ್ಯವಾದ.